ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆಯ ಹಿನ್ನೆಲೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ರವಿಕುಮಾರ್ ಗೌಡ ಗಣಿಗ ಅವರ ನೇತೃತ್ವದಲ್ಲಿ ಮಂಡ್ಯ ಜಿಲ್ಲಾ ಎಲ್ಲ ಒಕ್ಕಲಿಗರ ಸಂಘ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಮುಖ್ಯಸ್ಥರೊಂದಿಗೆ ಪೂರ್ವಭಾವಿ ಸಭೆ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ನಡೆಯಿತು. 11 ಗಂಟೆಗೆ ಜಿಲ್ಲಾಡಳಿತದ ವತಿಯಿಂದ ಸರ್ಕಾರದ ಕಾರ್ಯಕ್ರಮ ಅಂಬೇಡ್ಕರ್ ಭವನದಲ್ಲಿ ಬೆಳಗ್ಗೆ ಎಲ್ಲ ಜನಪ್ರತಿನಿಧಿಗಳು ನಿಮ್ಮ ಎಲ್ಲರ ಸಹಕಾರದಿಂದ ಬೆಳಗ್ಗೆ ಏನ್ ಮೆರವಣಿಗೆ ಇದೆ ಆ ಕಾರ್ಯಕ್ರಮ ಅದು ಯಾವುದೇ ರೀತಿಯ ಸ್ಪರ್ಧೆ ಆಗ್ತದೆ ಎಲ್ಲ ಸರ್ಕಾರದ ವತಿಯಿಂದ ನಡೆಯುತ್ತೆ. ಶಾಸಕ ರವಿಕುಮಾರ್ ಗೌಡ ಗಣಿಗ ಸಭೆಯಲ್ಲಿದ್ದ ಮುಖಂಡರಿಗೆ ಸಲಹೆ ಸೂಚನೆಗಳನ್ನು ನೀಡಲು ಸೂಚಿಸಿದರು. ಕೆಂಪೇಗೌಡ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಬೇಕು ಅಂತೇಳಿ ಜಿಲ್ಲಾಡಳಿತದ ವತಿಯಿಂದ ಇವತ್ತು ವಿವಿಧ ಸಂಘ ಸಂಸ್ಥೆಗಳು, ಸಾರ್ವಜನಿಕರು, ಮಂಡ್ಯ ಎಲ್ಲ ನಾಗರಿಕರು, ಪ್ರಗತಿಪರರು, ಸಾಹಿತಿಗಳು, ಹೋರಾಟಗಾರರ ಸಭೆಯನ್ನು ಕರೆದಿದ್ವಿ. ಸರಿಸುಮಾರು 100-150 ಅಧಿಕ ಬೃಹತ್ ಸಂಖ್ಯೆಯಲ್ಲಿ ಸೇರಿದರು. ಅವರೆಲ್ಲರ ಒಂದೇ ಒಕ್ಕರಳ ಅಂದರೆ ಅದ್ದೂರಿಯಾಗಿ ಆಚರಣೆ ಮಾಡಬೇಕು ಅಂತ ಈ ಬಾರಿ 30ನೇ ತಾರೀಕು ಭಾನುವಾರ ನಾವು ಬೆಳಗ್ಗೆ 11 ಗಂಟೆಗೆ ಜಿಲ್ಲಾಡಳಿತದ ವತಿಯಿಂದ ಮೆರವಣಿಗೆ ಮತ್ತು ಅದ್ದೂರಿ ಉತ್ಸವವನ್ನು ಮಾಡ್ತಾಯಿದ್ದೀವಿ. ಸಂಜೆ ವೇದಿಕೆ ಕಾರ್ಯಕ್ರಮವನ್ನು, ಇನ್ನೊಂದು ವೇದಿಕೆ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಒಕ್ಕಲಿಗರ ಸಂಘದ ಅವರ ಕೋರಿಕೆ ಮೇರೆಗೆ ಪ್ರಶಸ್ತಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮತ್ತು 5 ಜನಕ್ಕೆ ವಿವಿಧ ಇದರಲ್ಲಿ ಸಾಧನೆ ಮಾಡಿದವ್ರಿಗೆ 5 ಜನಕ್ಕೆ ಪ್ರಶಸ್ತಿಯನ್ನು ಕೊಡುವಂಥದ್ದನ್ನು ನಿರ್ಣಯವನ್ನು ಮಾಡಿದ್ದೀವಿ. ಈ ಬಾರಿಯಿಂದ ಕೆಂಪೇಗೌಡ ಜಯಂತಿನ ಅದ್ದೂರಿಯಾಗಿ ಆಚರಣೆ ಮಾಡೋಕ್ಕೆ ನಿರ್ಧಾರ ಮಾಡಿದ್ದೀವಿ. ಕೆಂಪೇಗೌಡ ಪಾರ್ಕನ್ನು ಆಲ್ರೆಡಿ ಮಾಡಿದ್ದಾರೆ. ಅದಕ್ಕೀಗ ನಾನು ಹಣವನ್ನು ಸರ್ಕಾರದ ವತಿಯಿಂದ ಫಂಡನ್ನು ಹಾಕಿ ಆ ಪಾರ್ಕನ್ನು ಅಭಿವೃದ್ಧಿ ಮಾಡಿ ಅಲ್ಲೊಂದು ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ ಅಲ್ಲೊಂದು ಅಶ್ವಾರೂಢ ಕೆಂಪೇಗೌಡರ ಪ್ರತಿಮೆಯನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ನಿರ್ಣಯನ ಕೈಗೊಂಡಿದ್ದೀವಿ. 30ನೇ ತಾರೀಕು ಮಂಡ್ಯದ ಎಲ್ಲ ಪ್ರಗತಿಪರರು, ಎಲ್ಲ ಸಾರ್ವಜನಿಕರು ಅದ್ದೂರಿ ಕೆಂಪೇಗೌಡ ಜಯಂತಿಯಲ್ಲಿ ಭಾಗವಹಿಸಬೇಕು. ಅವತ್ತು ಇನ್ನು ವಿವಿಧ ಕಾರ್ಯಕ್ರಮಗಳನ್ನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಏನೇನು ಅಂತ. ಹಲವು ದಿನಗಳಿಂದ ಶುಗರ್ ಫ್ಯಾಕ್ಟ್ರಿಯಲ್ಲಿ ವೇಜಸ್ಸು, ಈ ಸಣ್ಣ ಪುಟ್ಟ ಸಾರ್ವಜನಿಕರಿಗೆ ಏನು ಕಾರ್ಮಿಕರಿಗೆ ಬರಬೇಕಾಗಿತ್ತು ಸರ್ಕಾರದ 10-15 ವರ್ಷದಿಂದ ನಿಂತಿತ್ತು. ನಾವು ಸರ್ಕಾರ ಬಂದ ಮೇಲೆ ನಾವು ಕೊಡಿಸ್ತೀವಿ ಅಂತ ಮಾತು ಕೊಟ್ಟಿದ್ವಿ. ಅದರ ಅಂಗವಾಗಿ ಇವತ್ತು ಮೊದಲ ಹಂತದ ಚೆಕ್ಕನ್ನು ವಿತರಣೆ ಮಾಡಿದ್ದೀವಿ. ನಟರಾಜ್ ಜೆಟ್ಟಿ, ಮಂಡ್ಯ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.